ಎಲ್ಲಿ ಅವಮಾನ ಅಲ್ಲೇ ಸನ್ಮಾನ. ಹೌದು ವೀಕ್ಷಕರೇ, ನಿನ್ನೆ ರೈತ ಫಕ್ಕೀರಪ್ಪನಿಗೆ ಎಲ್ಲಿ ಅವಮಾನವಾಯಿತು ಅಲ್ಲೇ ಇವತ್ತಿನ ದಿನ ಸನ್ಮಾನ ಕೂಡ ನಡೆಯಿತು. ಇದು ರೈತನಿಗಿರುವಂಥ ತಾಕತ್ತು. ಹೌದು ವೀಕ್ಷಕರೇ, ಇದು ನಿನ್ನೆ ರಾತ್ರಿ ಬೆಂಗಳೂರಿನ GT ಮಾಲಿನಲ್ಲಿ ನಡೆದ ಘಟನೆ. ನಮ್ಮ ತಂದೆ ನಾವು GT ಮಾಲಿಗೆ ಸಿನಿಮಾ ನೋಡಕ್ ಬಂದಿದ್ವಿ. 6 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ಹಾಕೊಂಡಿರೋರು ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ನಿನ್ನೆ ಯಾವ ಸ್ಥಳದಲ್ಲಿ ಅವಮಾನವಾಯಿತು ಫಕ್ಕೀರಪ್ಪನಿಗೆ, ಅದೇ ಸ್ಥಳದಲ್ಲಿ ಇವತ್ತಿನ ದಿನ GT ಮಾಲ್ ಆಡಳಿತ ಮಂಡಳಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇದು ರೈತನಿಗಿರುವಂಥ ತಾಕತ್ತು. ನೋಡ್ತಾ ಇರಬಹುದು ವೀಕ್ಷಕರೇ, ನೀವು ಅಲ್ಲಿ ರೈತನಿಗೆ ಯಾವ ತರನಾಗಿ ಸನ್ಮಾನ ನಡೀತಾ ಇದೆ ಅಂತ. ಶಾಲು ಮತ್ತು ಮಾಲೆಯನ್ನು ಹಾಕಿ ಸನ್ಮಾನ ಕಾರ್ಯಕ್ರಮ ಆಡಳಿತ ಮಂಡಳಿಯಿಂದ ನಡೆಸಲಾಯಿತು. ಮಾಲ್ ಆಡಳಿತ ಮಂಡಳಿಯು ರೈತ ಫಕ್ಕೀರಪ್ಪನ ಮುಂದೆ ಬಂದು ಇನ್ನು ಮುಂದೆ ಈ ಥರ ಯಾವುದೇ ಘಟನೆಗಳು ಮರುಕಳಿಸದಂತೆ ನಾವು ನೋಡಿಕೊಳ್ಳುತ್ತೇವೆ, ಮತ್ತೊಮ್ಮೆ ಕ್ಷಮೆ ಯಾಚಿಸುತ್ತೇವೆ, ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಂಡರು. ರೂಪೇಶ್ ರಾಜಣ್ಣ ಅವರೇ, ಈ ಸಂದರ್ಭದಲ್ಲಿ ಏನಂತೀರಿ ತಾವು? ಒಬ್ಬ ರೈತನಿಗೆ ನಿನ್ನೆ ಆಗಿದ್ದಂತ ಅವಮಾನಕ್ಕೆ ಇವತ್ತು ನಾವೆಲ್ಲರೂ ಅವ್ರ ಜೊತೆಲಿ ನಿಂತು ಅದೇ ಯಾವ ಮಾಲ್ ಅವಮಾನ ಮಾಡಿತ್ತು ಅದೇ ಮಾಲಿನ ಸಿಬ್ಬಂದಿ ಇವತ್ತು ನೀವೇ ನೋಡ್ತಾ ಇದ್ದೀರಾ ಹಾರ ಮತ್ತು ಶಾಲು ಆಗ್ತಾ ಇದಾರೆ. ಅಂದ್ರೆ ಇದು ಪಂಚ ಶರ್ಟ್ ಇರುವ ತಾಕತ್ತು. ಹೌದು ವೀಕ್ಷಕರೇ, ಇಷ್ಟೆಲ್ಲ ಘಟನೆ ಆದ ಕೆಲವೇ ಗಂಟೆಗಳಲ್ಲಿ ರೈತನ ಒಬ್ಬ ಪಂಚೆ ಹುಟ್ಟಿಕೊಂಡು ನನ್ನನ್ನು ಯಾರು ತಡೆಯುತ್ತಾರೆ GT ಮಾಲಿನಲ್ಲಿ ನೋಡೋಣ ಎಂದು ಎಂಟ್ರಿ ಕೊಟ್ಟರು. ಆಗ GT ಮಾಲಿನ ಸಿಬ್ಬಂದಿವರೆಗೂ ಆ ರೈತನನ್ನು ಯಾವುದೇ ಪ್ರಶ್ನೆಗಳನ್ನು ಕೇಳದೆ GT ಮಾಲಿನೊಳಗೆ ಎಂಟ್ರಿ ನೀಡೇ ಬಿಟ್ಟರು. ಆಗ ರೈತನು ಸಂತೋಷದಿಂದ GT ಮಾಲಿನ ಒಳಗಡೆ ಹೋಗಿ ಬಂದು ತುಂಬ ಸಂತೋಷವನ್ನು ಹಂಚಿಕೊಂಡರು. ಇಲ್ಲಿದೆ ನೋಡಿ ದೃಶ್ಯಾವಳಿ ನೋಡ್ತಾ ಇದ್ದೀರಾ. ರೈತ ತನ್ನ ಕುಟುಂಬದ ಜೊತೆ ಮತ್ತೆ ಹೊರಗಡೆ ಬಂದು ಹೋಗುವಂಥ ದೃಶ್ಯ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇದು ರೈತನಿಗಿರುವಂಥ ತಾಕತ್ತು. ಕೆಲವೇ ಗಂಟೆಗಳಲ್ಲಿ ಈ ಘಟನೆಗೆ ಇಲ್ಲೇ ಪರಿಹಾರ, ಎಲ್ಲಿ ಅವಮಾನ ಆಯಿತು ಅಲ್ಲ ಅಲ್ಲೇ ಸನ್ಮಾನವಾಯಿತು. ಈಗ